ನಮಸ್ತೆ ಗೆಳೆಯರೆ. ತುಂಬ ಜನ ಕಮೆಂಟ್ಸ್ ಮಾಡ್ತಾಯಿದ್ದೀರಾ, ಗೃಹಲಕ್ಷ್ಮಿ ಅಮೌಂಟ್ ಯಾವಾಗ ಬರುತ್ತೆ, ಏನಾದರೂ ಐಡಿಯಾ ಇದೆಯಾ ಅಂತ. ಗೃಹಲಕ್ಷ್ಮಿ ಯೋಜನೆ 11 ಕಂತುಗಳ ಹಣ ಅರ್ಹ ಫಲಾನುಭವಿಗಳಿಗೆ ಆಲ್ರೆಡಿ ಸಂದಾಯ ಆಗಿದೆ. ಈ ಇನ್ಫಾರ್ಮೇಷನ್, ಈ ವಿಷಯ ನಿಮಗೂ ಕೂಡ ಗೊತ್ತಿದೆ. ಇವಾಗ ಪೆಂಡಿಂಗ್ ಇರೋ ಅಮೌಂಟ್ ಯಾವುದು? ಜುಲೈ ಮತ್ತು ಆಗಸ್ಟ್ ತಿಂಗಳಿನ ಹಣ ಇನ್ನೂ ಜಮಾ ಆಗಿಲ್ಲ. ತುಂಬ ಜನ ಹೇಳ್ತಾ ಇದ್ದಾರೆ, ಕೆಲವೊಂದು ವೀಡಿಯೋ ಕಮೆಂಟ್ಸ್ ಮಾಡ್ತಿದ್ದಾರೆ, ನನಗೆ ಜಮಾ ಆಗಿದೆ. ಇಲ್ಲ, ಬಿಕಾಸ್ ಅದನ್ನು ರಿಲೀಸ್ ಮಾಡಿದ್ರೆ ಸರ್ಕಾರದಿಂದನೇ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ. ಯಾವಾಗ ಸರ್ಕಾರದಿಂದ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡ್ತಾರೆ, ನಾನು ನನ್ನ ಯೂಟ್ಯೂಬ್ ಚಾನಲಲ್ಲಿ ನಾನು ಅದ್ರ ಬಗ್ಗೆ ವೀಡಿಯೋ ಕೂಡ ಮಾಡ್ತೀನಿ. ಇವಾಗ ಏನಾಗಿದೆ, ಜುಲೈ ಮತ್ತು ಆಗಸ್ಟಿನ ಏನೊಂದು ಹಣ ಬರಬೇಕು ಅದು ಬಂದಿಲ್ಲ, ಅಂದರೆ ಜಮಾ ಆಗಿಲ್ಲ. ಇವಾಗ ನೋಡಿ, ಜುಲೈ ಮತ್ತು ಆಗಸ್ಟ್ ಜೊತೆ ಸೆಪ್ಟೆಂಬರ್ ಕೂಡ ಸೇರ್ಕೊತಾ ಇದೆ. ಸೊ ಅಂದರೆ ನಿಮಗೆ 3 ತಿಂಗಳ ಗೃಹಲಕ್ಷ್ಮಿ ಯೋಜನೆ ಸ್ಕೀಮಲ್ಲಿ ಏನು ಅಡಿಯಲ್ಲಿ ಅಮೌಂಟ್ ಬರಬೇಕು ಅದು 6,000 ಬರಬೇಕಾಗತ್ತೆ. ಸೊ ಇದ್ರ ಬಗ್ಗೆ ಲಕ್ಷ್ಮೀ ಹೆಬ್ಬಾಳ್ಕರ್ ಅವ್ರನ್ನ ಕೇಳಿದ್ದಕ್ಕೆ ಏನಂದರು, ಈ ಒಂದು ಯೋಜನೆ ಏನಿದೆ ಇದು ಗೃಹಿಣಿಗೋಸ್ಕರ ತಂದಿರೋದು, ಅಂದರೆ ಗೃಹಲಕ್ಷ್ಮಿ ಯೋಜನೆ ತಂದು ಹೆಣ್ಮಕ್ಳಿಗೋಸ್ಕರ. ಈ ಒಂದು ಯೋಜನೆನ ನಾವು ಯಾವುದೇ ಕಾರಣಕ್ಕೂ ನಿಲ್ಲಿಸಲ್ಲ, ಇದು ಸತ್ಯ, ಇದು ನಿತ್ಯ, ಅಂದರೆ ಕಂಟಿನ್ಯೂಸ್ ಆಗಿರುತ್ತೆ. ನಾವು ಯಾವುದೇ ಕಾರಣಕ್ಕೂ ಒಂದು ಸಲ ಯೋಜನೆನ ತಂದರೆ ಅದನ್ನು ಸ್ಟಾಪ್ ಮಾಡಲ್ಲ ಅಂತ ಕೂಡ ಹೇಳಿದ್ದಾರೆ. ಅಂದರೆ ನಾವು ಎಲೆಕ್ಷನ್ಗೋಸ್ಕರ ತಂದಿಲ್ಲ, ಇದನ್ನು ನಾವು ಏನು ಅನೌನ್ಸ್ ಮಾಡಿದ್ದೀವಿ ಈ ಸ್ಕೀಮ್ನ ನಾವು ಕಂಟಿನ್ಯೂ ಮಾಡ್ತೀವಿ, ನಾವು ಇದನ್ನು ಉಳಿಸ್ಕೊತೀವಿ ಅಂತ ಕೂಡ ಅವರು ಹೇಳಿದ್ದಾರೆ. ಸೊ ಹಾಗಾದರೆ ಅಮೌಂಟ್ ಯಾವಾಗ ಬರುತ್ತೆ? ಅವರು ಸ್ಟೇಟ್ಮೆಂಟ್ ಕೊಟ್ಟು ಆಲ್ರೆಡಿ 1 ವೀಕ್ ಆಗಿದೆ. ಅವ್ರ ಪ್ರಕಾರ ಇನ್ನು 10-12 ದಿನ, ಅಂದರೆ ನಿಮಗೆ ಆಲ್ಮೋಸ್ಟ್ ಆಲ್ ಸೆಪ್ಟೆಂಬರ್ ಎಂಡ್ ಒಳಗೆ ಬರ್ಬೋದು ಅಂತ ಒಂದು ಅಂದಾಜು ಮಾಡಿದ್ದಾರೆ. ಸೊ ಸೆಪ್ಟೆಂಬರ್ ಎಂಡ್ ಒಳಗೆ ಬಂದರೆ ನಿಮ್ಗೆ ಎಷ್ಟು ಅಮೌಂಟ್ ಬರುತ್ತೆ? ಬಜೆಟ್ನ ನೋಡಿಕೊಂಡು ಅವರು ಡಿಸ್ಟ್ರಿಕ್ಟ್ ವೈಸಲ್ಲಿ ರಿಲೀಸ್ ಮಾಡ್ತಾರೆ. ಸೊ ಅಲ್ಲಿ ನಿಮಗೆ ಅವರಿನ್ನೂ ಜುಲೈ ಮತ್ತು ಆಗಸ್ಟ್ ಕೊಡ್ತೀವಾ ಅಥವಾ ಸೆಪ್ಟೆಂಬರ್ ಕೊಡ್ತೀವಾ? ಅವ್ರೇನು ಹೇಳಿದ್ದಾರೆ, ಸೊ ಏನಾದರೂ ಈಗ ಜುಲೈ ಆಗಸ್ಟ್ ಬಂದಿಲ್ಲ, ಸೊ ನಾವು ಒಟ್ಟಿಗೆ 4,000 ಕೊಡ್ತೀವಿ, ಸೆಪ್ಟೆಂಬರ್ ಬರಲಿಲ್ವಾ ಒಟ್ಟಿಗೆ 6,000 ಕೊಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ನಾವು ಕಾದು ನೋಡಬೇಕು ಅವ್ರ ಹತ್ರ ಬಜೆಟ್ ಹೇಗಿದೆ, ಒಟ್ಟಿಗೆ 6,000 ಕೊಡ್ತಾರಾ ಅಥವಾ ಏನು ಜುಲೈ ಮತ್ತು ಆಗಸ್ಟ್ ಕಂತಿನ ಹಣ ಕೊಡಬೇಕಾ ಅದನ್ನು ರಿಲೀಸ್ ಮಾಡಿ ಸೆಪ್ಟೆಂಬರ್ದು ಏನಾದರೂ ಅಕ್ಟೋಬರ್ಗೆ ರಿಲೀಸ್ ಮಾಡ್ತಾರಾ ಅನ್ನೋದು ಕಾದು ನೋಡಬೇಕು. ಸೊ ಇದುವರೆಗೂ ಯಾವುದೇ ಒಂದು ಅಫಿಷಿಯಲ್ ಆಗಿ ಏನು ಹೇಳಿಲ್ಲ, ಅವರು ಮಾಧ್ಯಮದವ್ರಿಗೆ ಮಾತ್ರ ಹೇಳಿರೋದು. ಸೊ ಇದು ನಾವು ನಿಲ್ಲಿಸಲ್ಲ, ಈ ಸ್ಕೀಮಲ್ಲಿ ಏನು ಪೆಂಡಿಂಗ್ ಇದೆ ಅದನ್ನು ನಾನು CM ಸಿದ್ದರಾಮಯ್ಯ ಅವ್ರ ಜೊತೆ ಕೂಡ ಮಾತಾಡಿದ್ದೀನಿ. ಸೊ ಬಜೆಟ್ ಟೀಮ್ ಏನಿದೆ, ಒಂದು ಫೈನಾನ್ಸ್ ಟೀಮ್ ಜೊತೆ ಕೂಡ ಮಾತಾಡಿದ್ದೀನಿ, ನಾವು ಇದನ್ನು ಆದಷ್ಟು ಬೇಗ ರಿಲೀಸ್ ಮಾಡ್ತೀವಿ ಅಂತ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಸೊ ಎಷ್ಟೊಂದು ಜನ ರಿಲೀಸ್ ಮಾಡಿಬಿಟ್ಟಿದ್ದಾರೆ, ಬಂದಿದೆ, ಕೆಲವರು ಬಂದಿಲ್ಲ. ಇಲ್ಲ, ಆ ಥರ ಏನಾದರೂ ಗೌರ್ಮೆಂಟಿಂದ ಬಿಟ್ಟರೆ ಅಫಿಷಿಯಲ್ ಆಗಿ ನಿಮಗೆ ನೋಟಿಫಿಕೇಷನ್ ಬರುತ್ತೆ, ಮತ್ತು ಅವರೇ ಇಂಥ ಡೇಟಲ್ಲಿ DBT ಮೂಲಕ ಅವರು ನಿಮಗೆ ರಿಲೀಸ್ ಮಾಡ್ತಾರೆ. ನೀವು ಅವಾಗ ಗೃಹಲಕ್ಷ್ಮಿ ಯೋಜನೆ ಏನಿದೆ ಅದನ್ನು DBT ಮೂಲಕ ಚೆಕ್ ಮಾಡ್ಬೋದು. ಓಕೆನಾ? ಇದು ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಹೇಳಿರೋದು. ಸೊ ನೀವು ಇನ್ನೂ ಸ್ವಲ್ಪ ದಿನ ಕಾದು ನೋಡಬೇಕು, ಅಂದರೆ ಏನಾದರೂ ರಿಲೀಸ್ ಆಗುತ್ತಾ? ಓಕೆನಾ? ಸೊ ಈ ಮಂತಲ್ಲಿ ಏನು ನಿಮಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ DBT ಮುಖಾಂತರ ನಿಮಗೆ ಟ್ರಾನ್ಸ್ಫರ್ ಮಾಡ್ತಾರೆ. ಅದು ಬಂದ ಕೂಡಲೇ ನಿಮ್ಮ ಬ್ಯಾಂಕ್ ಅಕೌಂಟ್ಗೆ ಟ್ರಾನ್ಸ್ಫರ್ ಮಾಡಿದ ಕೂಡಲೇ, ಅಂದರೆ ಸರ್ಕಾರದಿಂದ ಯಾರೆಲ್ಲ ಅರ್ಹರಿದ್ದಾರೆ, ಸೊ ಈಗ ನಾನು GST ಪೇಮೆಂಟ್ ಮಾಡ್ತಿದ್ದೀನಿ ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತೀನಿ ಅಂದರೆ ಬರಲ್ಲ. ಕೆಲವರು ಏನಿದೆ ಒಂದು ಇಲ್ಲಿ ಏನು ಆ ಡಾಕ್ಯುಮೆಂಟ್ಸ್ನ ಮೀರಿ ಯಾರೆಲ್ಲ ಈ ಥರ ಟ್ಯಾಕ್ಸ್ನ ಪೇಮೆಂಟ್ ಮಾಡೋರು ಇದ್ದಾರೆ ಅವ್ರನ್ನೆಲ್ಲ ತುಂಬ ಜನನ ರಿಮೂವ್ ಮಾಡಿದ್ದಾರೆ. ಸೊ ಅವ್ರಿಗೆ ಬರಲಿಲ್ಲ ಅಂದರೆ ಅಥವಾ ಕೆಲವ್ರಿಗೆ ಏನಾದರೂ ಬರಲಿಲ್ಲ ಅಂದರೆ ನೀವು ಆ ಥರ ಏನಾದರೂ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡಲ್ಲ, GST ಮಾಡಲ್ಲ ಅನ್ನೋರು ನೀವು ನಿಯರ್ ಮಕ್ಕಳ ಏನು ಒಂದು ತಾಲೂಕು ಆಫೀಸ್ ಇರುತ್ತೆ ಅಲ್ಲಿ ಹೋಗಿ ವಿಚಾರಿಸಿದ್ರು ಕೂಡ ನಿಮಗೆ ಗೊತ್ತಾಗುತ್ತೆ. ಸೊ ನಾನು ಈ ಥರ GSTನೂ ಮಾಡ್ತಾಯಿಲ್ಲ, ಇನ್ಕಮ್ ಟ್ಯಾಕ್ಸ್ ಕೂಡ ಪೇಮೆಂಟ್ ಮಾಡ್ತಾಯಿಲ್ಲ, ಸೊ ಇದ್ರ ಬಗ್ಗೆ ನೀವು ನನಗೆ ನೋಡಿ ಯಾವುದೇ ರೀತಿ ಅಮೌಂಟ್ ಬಂದಿಲ್ಲ ಅಂದರೆ ಅವ್ರು ನಿಮಗೆ ತಿಳಿಸ್ತಾರೆ. ಇನ್ ಕೇಸ್ ನೀವೇನಾದರೂ GST ಅಥವಾ ಇನ್ಕಮ್ ಟ್ಯಾಕ್ಸ್ ಪೇಮೆಂಟ್ ಮಾಡ್ತಿದ್ರೆ ನಿಮಗೆ ಗೃಹಲಕ್ಷ್ಮಿ ಹಣ ಬರಲ್ಲ. ತುಂಬ ಜನನ ಇದರಿಂದ ರಿಮೂವ್ ಮಾಡಿದ್ದಾರೆ. ಸೊ ನಿಮಗೆ ಗೊತ್ತಾಯ್ತಲ್ಲ, ಜುಲೈ ಮತ್ತು ಆಗಸ್ಟ್ ಮಂತಿನ ಅಮೌಂಟ್ನ ರಿಲೀಸ್ ಮಾಡ್ತಾರೆ, ಅದ್ರ ಜೊತೆ ಸೆಪ್ಟೆಂಬರ್ದು ರಿಲೀಸ್ ಮಾಡೋ ಚಾನ್ಸಸ್ ಇದೆ. ಸೊ ಇದುವರೆಗೂ ಯಾವುದೇ ರೀತಿ ರಿಲೀಸ್ ಮಾಡಲ್ಲ. ಬಟ್ ಅವ್ರು ಹೇಳಿರೋದು ಇದು ಸತ್ಯ, ಇದು ನಿತ್ಯ, ನಾವು ಈ ಸ್ಕೀಮ್ನ ಕ್ಯಾನ್ಸಲ್ ಮಾಡಲ್ಲ, ಯಾರೂ ಭಯಪಡೋ ಅವಶ್ಯಕತೆ ಇಲ್ಲ. ನಮಗೆ ಗೊತ್ತು ಈ 2,000 ಏನಿದೆ ಆ ಹೆಣ್ಮಕ್ಳಿಗೆ ಎಷ್ಟು ಇಂಪಾರ್ಟೆಂಟ್ ಇದೆ. ಈ 2,000ದಿಂದ ತುಂಬ ಜನಕ್ಕೆ ಇದು ತುಂಬ ಬೆಳಕಾಗಿದೆ. ಓಕೆನಾ? ತುಂಬ ಜನಕ್ಕೆ ಅನುಕೂಲ ಆಗಿದೆ, ನಾವು ಇದನ್ನು ನಿಲ್ಲಿಸಲ್ಲ ಅನ್ನೋ ಸ್ಟೇಟ್ಮೆಂಟ್ ಕೂಡ ಅವರು ಕೊಟ್ಟಿದ್ದಾರೆ. ಸೊ ಕಾದು ನೋಡೋಣ, ಆ ಒಂದು ಗೌರ್ಮೆಂಟಿಂದ ಯಾವಾಗ ಅಮೌಂಟ್ ರಿಲೀಸ್ ಮಾಡ್ತಾರೆ, ಜುಲೈದು ಆಗಸ್ಟ್ದು ಒಟ್ಟಿಗೆ ರಿಲೀಸ್ ಮಾಡ್ತಾರಾ ಅಥವಾ ಸೆಪ್ಟೆಂಬರ್ದು ಸೇರಿಸಿ ರಿಲೀಸ್ ಮಾಡ್ತಾರಾ, ಕಾದು ನೋಡೋಣ. ನಾನು ಏನಾದರೂ ರಿಲೀಸ್ ಮಾಡಿದ ಕೂಡಲೇ ನನ್ನ ಯೂಟ್ಯೂಬ್ ಚಾನಲ್ಲಿ ನಿಮಗೆ ಅಫಿಷಿಯಲಾಗಿ ಕನ್ಫರ್ಮ್ ಮಾಡ್ತೀನಿ. ಗೌರ್ಮೆಂಟಿಂದ ಬಂದಿರೋ ಡೀಟೇಲ್ಸ್ ಮುಖಾಂತರ, ಅಂದರೆ ಡೀಟೇಲ್ಸ್ ಪ್ರಕಾರನೇ ನಾನು ನಿಮಗೆ ಅಪ್ಡೇಟ್ ಕೊಡ್ತೀನಿ. ಇದೇ ರೀತಿ ಹೆಚ್ಚಿನ ಮಾಹಿತಿಗಳಿಗಾಗಿ ನನ್ನ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಓಕೆನಾ? ಅಮೌಂಟ್ ರಿಲೀಸ್ ಆದ ಕೂಡಲೇ ನಾನು ವೀಡಿಯೋ ಮಾಡ್ತೀನಿ, ನಿಮಗೆ ನೋಟಿಫಿಕೇಷನ್ ಬರುತ್ತೆ, ನಿಮಗೆ ಗೊತ್ತಾಗುತ್ತೆ. ಇದೇ ರೀತಿ ನನ್ನ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡ್ತಾಯಿರಿ. ಧನ್ಯವಾದಗಳು. ಥ್ಯಾಂಕ್ ಯು.